ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ನಾವು ಕಳೆದ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆ ಯಾವುದು? ನಾನು ಪ್ರತಿದಿನ ಕಲಿಯುತ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಕೊಟ್ಟವರು ರಾಜ್ ಪ್ರಪಂಚರವರು. ಅಭಿನಂದನೆಗಳು. ಇವತ್ತಿನ ಪ್ರಶ್ನೆ ಮತ್ತೆ ನೋಡುವ. ಇವತ್ತಿನ ಮೊದಲನೇ ವಾಕ್ಯ ನೋಡುವ. ಫ್ರಿಡ್ಜ್ ತೆರೆಯಬೇಡ. ಹೇಗೆ ಹೇಳ್ಬಹುದು? ಡೋಂಟ್ ಓಪನ್ ದ ಫ್ರಿಡ್ಜ್. ನನಗೆ ಸ್ವಲ್ಪ ಬ್ರೆಡ್ ಕೊಡು. ಗಿವ್ ಮಿ ಸಮ್ ಬ್ರೆಡ್. ಗಿವ್ ಮಿ ಸಮ್ ಬ್ರೆಡ್. ಟೇಬಲ್ ಅನ್ನು ಒರೆಸು. ವೈಪ್ ದ ಟೇಬಲ್. ವೈಪ್ ದ ಟೇಬಲ್. ನಿಧಾನವಾಗಿ ನಡೆ. ವಾಕ್ ಸ್ಲೋಲಿ. ವಾಕ್ ಸ್ಲೋಲಿ. ಶಬ್ದ ಕಡಿಮೆ ಮಾಡು. ಲೋವರ್ ದ ವಾಲ್ಯೂಮ್. ಲೋವರ್ ದ ವಾಲ್ಯೂಮ್. ಶಬ್ದ ಹೆಚ್ಚಿಸು. ಹೇಗೆ ಹೇಳ್ಬೋದು? ಇನ್ಕ್ರೀಸ್ ದ ವಾಲ್ಯೂಮ್. ಅಲ್ಲಿ ಲೋವರ್ ಇದೆ, ಇಲ್ಲಿ ಇನ್ಕ್ರೀಸ್ ಇದೆ ನೋಡಿ. ಯಾರೋ ಬಾಗಿಲು ತಟ್ಟುತ್ತಿದ್ದಾರೆ. someone is knocking at the door. someone is knocking at the door. ಒಳಗೆ ಬನ್ನಿ. come in. come in. ಮುಂದಿನ ವಾಕ್ಯ ನೋಡುವ. ಹೊರಗೆ ಹೋಗಬೇಡ. ಡೋಂಟ್ ಗೋ ಔಟ್ಸೈಡ್. ನೀವು ಕೂಡ ರಿಪೀಟ್ ಮಾಡಿ. ಡೋಂಟ್ ಗೋ ಔಟ್ಸೈಡ್. ಛತ್ರಿ ತೆಗೆದುಕೊಂಡು ಹೋಗು. ಟೇಕ್ ಎನ್ ಅಂಬ್ರೆಲ್ಲಾ. ಟೇಕ್ ಎನ್ ಅಂಬ್ರೆಲ್ಲಾ. ಇಂದು ಮಳೆ ಬರುತ್ತಿದೆ. ಇಟ್ ಈಸ್ ರೈನಿಂಗ್ ಟುಡೇ. ಇಟ್ ಈಸ್ ರೈನಿಂಗ್ ಟುಡೇ. ಇಂದು ತುಂಬಾ ಚಳಿಯಾಗಿದೆ. ಹೇಗೆ ಹೇಳ್ಬೋದು? ಇಟ್ ಈಸ್ ವೆರಿ ಕೋಲ್ಡ್ ಟುಡೇ. ಇಟ್ ಈಸ್ ವೆರಿ ಕೋಲ್ಡ್ ಟುಡೇ. ಹಾಲು ಕುದಿಯುತ್ತಿದೆ. ದ ಮಿಲ್ಕ್ ಈಸ್ ಬಾಯ್ಲಿಂಗ್. ದ ಮಿಲ್ಕ್ ಈಸ್ ಬಾಯ್ಲಿಂಗ್. ಸ್ವಲ್ಪ ಸಮಯ ಕಾಯು. ವೇಟ್ ಫಾರ್ ಎ ವೈಲ್. ವೇಟ್ ಫಾರ್ ಎ ವೈಲ್. ಬೇಗ ಬಾ. ಕಮ್ ಕ್ವಿಕ್ಲಿ. ಕಮ್ ಕ್ವಿಕ್ಲಿ. ಇದು ನಿನಗಾಗಿ. ದಿಸ್ ಈಸ್ ಫಾರ್ ಯು. ದಿಸ್ ಈಸ್ ಫಾರ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ವಾಕ್ಯ ನೋಡುವ. ಏನಾಯಿತು? ವಾಟ್ ಹ್ಯಾಪನ್ಡ್. ವಾಟ್ ಹ್ಯಾಪನ್ಡ್. ನೆಕ್ಸ್ಟ್, ಏನಾದ್ರೂ ಸಮಸ್ಯೆ ಇದೆಯಾ? ಈಸ್ ದೇರ್ ಎನಿ ಪ್ರಾಬ್ಲಮ್. ಈಸ್ ದೇರ್ ಎನಿ ಪ್ರಾಬ್ಲಮ್. ತುಂಬಾ ಒಳ್ಳೆಯದು. ವೆರಿ ಗುಡ್. ವೆರಿ ಗುಡ್. ಚೆನ್ನಾಗಿ ಮಾಡಿದ್ದೀಯಾ. ಯು ಡಿಡ್ ವೆಲ್. ಉದಾಹರಣೆಗೆ ಪರೀಕ್ಷೆಯಲ್ಲಿ ಬರೆದ್ರೆ ಒಳ್ಳೆ ಮಾಡಿದ್ರೆ ಯು ಡಿಡ್ ವೆಲ್. ಚೆನ್ನಾಗಿ ಮಾಡಿದ್ಯಾ. ಅದನ್ನು ಅಲ್ಲೇ ಇಡು. ಕೀಪ್ ಇಟ್ ದೇರ್. ಕೀಪ್ ಇಟ್ ದೇರ್. ಅದನ್ನು ಹುಡುಕು. ಲುಕ್ ಫಾರ್ ಇಟ್. ಲುಕ್ ಫಾರ್ ಇಟ್. ನಿನ್ನ ವಸ್ತುಗಳನ್ನು ಜೋಡಿಸು. ಹೇಗೆ ಹೇಳ್ಬೋದು? ಅರೇಂಜ್ ಯುವರ್ ಥಿಂಗ್ಸ್. ಅರೇಂಜ್ ಯುವರ್ ಥಿಂಗ್ಸ್. ಫ್ಯಾನ್ ಆನ್ ಮಾಡು. ಟರ್ನ್ ಆನ್ ದ ಫ್ಯಾನ್. ಟರ್ನ್ ಆನ್ ದ ಫ್ಯಾನ್. ಫ್ಯಾನ್ ಆಫ್ ಮಾಡು. ಟರ್ನ್ ಆಫ್ ದ ಫ್ಯಾನ್. ಟರ್ನ್ ಆಫ್ ದ ಫ್ಯಾನ್. ಕನ್ನಡಿಯಲ್ಲಿ ನೋಡು. ಲುಕ್ ಇನ್ ದ ಮಿರರ್. ಲುಕ್ ಇನ್ ದ ಮಿರರ್. ಟವೆಲ್ ತೆಗೆದುಕೋ. ಟೇಕ್ ದ ಟವೆಲ್. ಟೇಕ್ ದ ಟವೆಲ್. ನೆಕ್ಸ್ಟ್, ಕಾಫಿ ತುಂಬಾ ಬಿಸಿಯಾಗಿದೆ. ದ ಕಾಫಿ ಈಸ್ ವೆರಿ ಹಾಟ್. ದ ಕಾಫಿ ಈಸ್ ವೆರಿ ಹಾಟ್. ನಾನು ಈಗ ತಿನ್ನುತ್ತಿದ್ದೇನೆ. ಐ ಆಮ್ ಈಟಿಂಗ್ ನೌ. ಐ ಆಮ್ ಈಟಿಂಗ್ ನೌ. ನಾನು ಮನೆಯಲ್ಲೇ ಇರುತ್ತೇನೆ. ಐ ಸ್ಟೇ ಅಟ್ ಹೋಮ್. ಐ ಸ್ಟೇ ಅಟ್ ಹೋಮ್. ಮನೆಯಲ್ಲಿ ಇರುವುದು ಸಂತೋಷಕರವಾಗಿದೆ. ಹೇಗೆ ಹೇಳ್ಬೋದು? ಇಟ್ ಫೀಲ್ಸ್ ಗುಡ್ ಟು ಬಿ ಅಟ್ ಹೋಮ್. ಇಟ್ ಫೀಲ್ಸ್ ಗುಡ್ ಟು ಬಿ ಅಟ್ ಹೋಮ್.
ಸೊ ಇಂದಿನ ವಿಶೇಷ ಪ್ರಶ್ನೆ ನೋಡುವ. ಗಿಡಗಳಿಗೆ ನೀರು ಹಾಕು, ಇದನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.